ಗದಗ ಜಿಲ್ಲೆಯ ಹಮ್ಮಗಿ ಬ್ಯಾರೇಜ್ ಕ್ರಸ್ಟ್ ಗೇಟ್ ಲೀಕೇಜ್ ಆಗಿದ್ದು 26 ಗೇಟ್ಗಳ ಪೈಕಿ 12 ಗೇಟ್ಗಳಲ್ಲಿ ನೀರು ಸೋರಿಕೆ ಆಗ್ತಾ ಇದೆ. ಗದಗ ಜಿಲ್ಲೆಯ ಹಮ್ಮಗಿ ಬ್ಯಾರೇಜ್ ಕ್ರಸ್ಟ್ ಗೇಟ್ನ 26 ಗೇಟ್ಗಳ ಪೈಕಿ 12 ಗೇಟ್ಗಳಲ್ಲಿ ನೀರು ಸೋರಿಕೆ ಆಗ್ತಾ ಇರುವಂಥದ್ದು. ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಅಧಿಕಾರಿಗಳ ತಂಡ ಎಚ್ಚೆತ್ತುಕೊಂಡಿದ್ದಾರೆ. ನೀರಾವರಿ ಇಲಾಖೆ ಅಧಿಕಾರಿಗಳಿಂದ ಬ್ಯಾರೇಜ್ ಪರಿಶೀಲನೆಯಾಗ್ತಾ ಇದೆ. ಇಂಜಿನಿಯರ್ ಪ್ರಕಾಶ್ ಐಗೋಳ ಶಿವಮೂರ್ತಿಯಿಂದ ಪರಿಶೀಲನೆ. ಲೀಕೇಜ್ ಗೇಟ್ಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ಪರಿಶೀಲನೆಯನ್ನ ನಡೆಸಿ ನಿನ್ನೆ ಬ್ಯಾರೇಜ್ ಗೇಟ್ ಲೀಕೇಜ್ ಬಗ್ಗೆ, ಈ ಅವ್ಯವಸ್ಥೆ ಬಗ್ಗೆ ವರದಿಯನ್ನ ಮಾಡಿತ್ತು ಸುವರ್ಣ ನ್ಯೂಸ್. ಬ್ಯಾರೇಜ್ ಬಗ್ಗೆ ವರದಿ ತಯಾರಿಸಲು ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿದ್ದಾರೆ. ಪ್ರವಾಹ ತಗ್ಗಿದ ನಂತರ ಲೀಕೇಜ್ ತಡೆಗಟ್ಟಲು ಅಗತ್ಯ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನೋ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಸಣ್ಣ ಪುಟ್ಟ ಕೆಲಸದ ದುರಸ್ತಿ ಕಾರ್ಯ ಬಾಕಿ ಇದೆ ಅನ್ನೋದಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಅಧಿಕಾರಿಗಳ ತಂಡ ಮಾಹಿತಿಯನ್ನ ನೀಡಿದೆ. ಸುವರ್ಣ ನ್ಯೂಸ್ ಈ ವಿಚಾರವಾಗಿ ಗದಗ ಜಿಲ್ಲೆಯ ಹಮ್ಮಗಿ ಬ್ಯಾರೇಜ್ ಕ್ರಸ್ಟ್ ಗೇಟ್ ಲೀಕೇಜ್ ಆಗ್ತಾ ಇರುವ ವಿಚಾರವಾಗಿ ವರದಿ ಮಾಡಿತ್ತು. 26 ಗೇಟ್ಗಳ ಪೈಕಿ 12 ಗೇಟ್ಗಳಲ್ಲಿ ನೀರು ಸೋರಿಕೆ ಆಗ್ತಾ ಇದೆ ಅನ್ನೋದಾಗಿ ಈ ವಿಚಾರವಾಗಿ ಮಾಹಿತಿಯನ್ನ ಬಿತ್ತರಿಸಿತ್ತು ಸುವರ್ಣ ನ್ಯೂಸ್. ವರದಿ ಬೆನ್ನಲ್ಲೇ ಅಧಿಕಾರಿಗಳ ತಂಡ ಈಗ ಎಚ್ಚೆತ್ತುಕೊಂಡಿದ್ದಾರೆ. ನೀರಾವರಿ ಇಲಾಖೆ ಅಧಿಕಾರಿಗಳು ಹೋಗಿ ಅಲ್ಲಿ ಬ್ಯಾರೇಜ್ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇಂಜಿನಿಯರ್ ಪ್ರಕಾಶ್ ಐಗೋಳ ಹಾಗೆ ಶಿವಮೂರ್ತಿ ಪರಿಶೀಲನೆಯನ್ನ ನಡೆಸಿ ಈ ಲೀಕೇಜ್ ಗೇಟ್ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೂಡ ಪಡ್ಕೊಂಡಿದ್ದಾರೆ. ನಿನ್ನೆ ಬ್ಯಾರೇಜ್ ಗೇಟ್ ಲೀಕೇಜ್ ಅವ್ಯವಸ್ಥೆ ಬಗ್ಗೆ ವರದಿಯಾಗಿತ್ತು. ವರದಿಯ ಬಳಿಕ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಲೀಕೇಜ್ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಈಗ ಏನು ಮಳೆಯಾಗ್ತಾ ಇದೆ, ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ಪ್ರವಾಹ ತಗ್ಗಿದ ನಂತರದಲ್ಲಿ ಸಮಸ್ಯೆಯನ್ನ ನಾವು ಸರಿ ಮಾಡ್ತೀವಿ, ಸಣ್ಣ ಪುಟ್ಟ ಕೆಲಸಗಳಾಗಬೇಕಷ್ಟೇ ಅನ್ನೋದಾಗಿ ಅಧಿಕಾರಿಗಳು ಸುವರ್ಣ ನ್ಯೂಸ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.